2024ರಲ್ಲಿ ಜೀವನದಲ್ಲಿ ಯಶಸ್ವಿ ಪಡೆಯಲು ಬದುಕಿನ ಸೂತ್ರಗಳು. ಉತ್ತಮ ಆರೋಗ್ಯ. ನೀವು ಸಂಪೂರ್ಣವಾಗಿ ಆರೋಗ್ಯವಿಲ್ಲದಿದ್ದರೆ ನೀವು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಅನಾರೋಗ್ಯವು ಚಿಕ್ಕದಿರಲಿ ಅಥವಾ ದೊಡ್ಡದಾಗಿರಲಿ, ಅದು ನಿಮ್ಮ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದ ನಿಮ್ಮ ಆರೋಗ್ಯದ ಕಡೆಗೆ ಪ್ರಥಮ ಪ್ರಾಮುಖ್ಯತೆಯನ್ನು ನೀಡಿ. ಉತ್ತಮ ಬ್ಯಾಂಕ್ ಬ್ಯಾಲೆನ್ಸ್. ಉತ್ತಮ ಜೀವನವನ್ನು ನಡೆಸಲು ತುಂಬ ಶ್ರೀಮಂತರಾಗಿರುವ ಅವಶ್ಯಕತೆ ಇಲ್ಲ. ಆದರೆ ನೀವು ಹಣ ಖರ್ಚು ಮಾಡುವಾಗ ಹಿಂದೆ ಮುಂದೆ ನೋಡದೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಷ್ಟು ತೃಪ್ತಿ ಕೊಡುವಷ್ಟು ಹಣ ಇದ್ದರೆ ಸಾಕು. ಉದಾಹರಣೆಗೆ, ನೀವು ಯಾವಾಗ ಬೇಕಾದರೂ ಹೊರಗಡೆ ತಿನ್ನಬಹುದು, ಸಿನಿಮಾ ನೋಡಬಹುದು, ಪ್ರವಾಸಕ್ಕೆ ಹೋಗುವಷ್ಟು ಹಣ ಇದ್ದರೆ ಉತ್ತಮ. ಸಾಲದಲ್ಲಿ ಬದುಕುವುದು ಕೂಡ ಮನುಷ್ಯನ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತದೆ. ಸ್ವಂತ ಮನೆ, ಚಿಕ್ಕದಿರಲಿ ದೊಡ್ಡದಿರಲಿ, ಅದು ಬೇರೆ ಮಾತು. ಆದರೆ ಅದು ನೆಮ್ಮದಿಯಾಗಿರಬೇಕು ಮತ್ತು ಆ ಮನೆಯಲ್ಲಿ ಎಲ್ಲರೂ ನಗುನಗುತ್ತಾ ನೆಮ್ಮದಿಯಿಂದ ಇದ್ದರೆ ಇನ್ನೂ ಉತ್ತಮ. ಸ್ವಂತ ಉದ್ಯೋಗ. ಸ್ವಂತ ಉದ್ಯೋಗ ಇದ್ದರೆ ಇಂಡಿಪೆಂಡೆಂಟ್ ಆಗಿ ಬದುಕಬಹುದು. ಅವರಿವರ ಹತ್ತಿರ ಹಣ ಕೇಳಿ ಸಾಲ ಮಾಡುವುದರ ಬದಲು ಕಷ್ಟಪಟ್ಟು ಸ್ವಾಭಿಮಾನದಿಂದ ದುಡಿದು ನಿಮಗೆ ನೀವೇ ಆಸರೆಯಾಗಬೇಕು. ಅದೇ ನಿಜವಾದ ಬದುಕು. ಬುದ್ಧಿವಂತ ಜೀವನ ಸಂಗಾತಿ. ಜೀವನದಲ್ಲಿ ತಾಳ್ಮೆಯನ್ನು ಹೊಂದಿರುವ ಜೀವನ ಸಂಗಾತಿ ಇರಬೇಕು. ಒಬ್ಬರನ್ನು ಒಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರ ಜೀವನ ತುಂಬ ಸಂತೋಷದಿಂದ ಕೂಡಿರುತ್ತದೆ. ಇಲ್ಲದಿದ್ದರೆ ಜೀವನದಲ್ಲಿ ನೆಮ್ಮದಿ, ಶಾಂತಿ ಇರುವುದಿಲ್ಲ. ಆದ್ದರಿಂದ ಸರಿಯಾದ ಜೀವನ ಸಂಗಾತಿ ಆಯ್ಕೆ ಮಾಡುವುದು ತುಂಬ ಮುಖ್ಯವಾಗಿದೆ. ನಿಮ್ಮ ಸ್ವಂತ ಮಾರ್ಗವನ್ನು ಹುಡುಕಿ. ಇತರರ ಸಾಧನೆಗಳನ್ನು ನೋಡಿ ನಿರಾಶರಾಗಬೇಡಿ. ಯಾರಾದರೂ ನಿಮಗಿಂತ ಮುಂದೆ ಹೋದರೆ ಅಥವಾ ಯಾರಾದರೂ ನಿಮಗಿಂತ ಹೆಚ್ಚು ಹಣವನ್ನು ಗಳಿಸುತ್ತಿದ್ದರೆ ಆಗ ಅಸೂಯೆ ಪಡಬೇಡಿ. ಸಮಯ ಒಂದೇ ತರಹ ಇರುವುದಿಲ್ಲ. ಯಾರಿಗೊತ್ತು, ನೀವು ನಾಳೆ ಅವರಿಗಿಂತ ಮುಂದೆ ಹೋಗಬಹುದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ, ಆತ್ಮವಿಶ್ವಾಸ ಇರಲಿ. ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಗುರಿ ಮತ್ತು ಫೋಕಸ್ ಮಾಡುತ್ತಾ ಮುನ್ನಡೆಯಿರಿ. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಕೋಪವನ್ನು ಎಂದಿಗೂ ವ್ಯಕ್ತಪಡಿಸಬೇಡಿ. ಕೋಪದ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವುದಿಲ್ಲ ನೀವು ಏನು ಮಾಡುತ್ತಿದ್ದೀರಿ ಅಂತ. ಅಂತಹ ಸಂದರ್ಭದಲ್ಲಿ ಮೌನವಾಗಿರುವುದು ಉತ್ತಮ. ಕೊನೆಯದಾಗಿ, ನಿಮ್ಮನ್ನು ನೀವೇ ಪ್ರೀತಿಸುವುದನ್ನು ಕಲಿಯಿರಿ. ಇದು ನಿಮ್ಮ ಬದುಕು. ಬೇರೆಯವರ ಬಗ್ಗೆ ಕಾಳಜಿ ಮಾಡುವುದರಲ್ಲಿ ತಪ್ಪೇನಿಲ್ಲ. ಆದರೆ ಅಗತ್ಯಕ್ಕಿಂತ ಹೆಚ್ಚಾಗಿದ್ದರೆ ಅಮೃತವು ವಿಷ ಇದ್ದಂತೆ. ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿ ಕಾಳಜಿ ತೋರಿದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ಬೆಲೆ ಕಡಿಮೆ ಆಗುತ್ತದೆ. ನೀವು ಆದಷ್ಟು ಬ್ಯುಸಿ ಆಗಿರಲು ಪ್ರಯತ್ನಿಸಿ. ನಿಮಗಾಗಿ ಪ್ರಥಮ ಪ್ರಾಮುಖ್ಯತೆಯನ್ನು ನೀಡಿ. ಇಂತಹ ಒಳ್ಳೆಯ ಮಾಹಿತಿಗಳನ್ನು ಪಡೆಯಲು ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.